ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಭಾನುವಾರದ ವ್ಲಾಗ್ ಆಗಿರುತ್ತೆ. ಹಾಗೆ ಲಾಸ್ಟ್ ಟೈಮ್ ಒಡವೆ ಹಾಕ್ಬಿಟ್ಟು ಬಂದ್ವಿ ಅಂತ ಹೇಳಿದ್ದೆ ಅಲ್ವಾ. ಆವಾಗ ತುಂಬ ಜನ ಕೇಳಿದ್ರಿ ಒಡವೆ ತಂದಮೇಲೆ ಅದೆಷ್ಟು ಗ್ರಾಮ್ ಇದೆ, ಫಿನಿಶಿಂಗ್ ಎಲ್ಲ ಹೆಂಗೆ ಬಂದಿದೆ, ಡಿಸೈನ್ ಎಲ್ಲ ತೋರಿಸಿ, ನಮಗೂ ಯೂಸ್ ಆಗುತ್ತೆ, ಮಾಡಿಸ್ಕೊಳ್ಳೋರ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಮೊನ್ನೆ ಈಸ್ಕೊಂಡು ಕೂಡ ಬಂದಿದ್ವಿ, ಫಂಕ್ಷನ್ಗೂ ಕೂಡ ಹಾಕ್ಕೊಂಡಿದ್ದೆ. ಅದನ್ನು ಎತ್ತಿಡ್ತಾ ಇದ್ದೆ, ನೀವು ಕೇಳಿದ್ರಿ ಅಲ್ವಾ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಎಷ್ಟು ಗ್ರಾಮ್ ಇದೆ, ಹಾಕ್ಕೊಂಡಾಗೆಲ್ಲ ಹೆಂಗೆ ಕಾಣಿಸುತ್ತೆ ಅಂತ ಕೂಡ ಒಂದು ಫೋಟೋನ ಆ್ಯಡ್ ಮಾಡಿರ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀನಿ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮಧ್ಯಾಹ್ನದ ಲಂಚ್ಗೋಸ್ಕರ ಅಂತ ಇಲ್ಲಿ ಮೆಂತ್ಯ ಪಪ್ಪುನ ಮಾಡ್ತಾ ಇದ್ದೀನಿ. ನಮ್ಮನೆಯವ್ರಿಗಂತೂ ಈ ಥರ ಪಪ್ಪುಗಳಿದ್ರೆ ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತಾರೆ, ಅಷ್ಟು ಇಷ್ಟ ಆಗುತ್ತೆ. ಈ ಮೆಂತ್ಯ ಸೊಪ್ಪು ಮತ್ತು ಈ ಪಾಲಕ್ ಸೊಪ್ಪನ್ನೆಲ್ಲ ತಂದಾಗ ಆಲ್ಮೋಸ್ಟ್ ಪಪ್ಪುನೇ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಇಲ್ಲಿ ಮೆಂತ್ಯ ಸೊಪ್ಪನ್ನ ತೊಳೆದಿಟ್ಕೊಂಡು ಹಾಗೆಯೇ ಇಲ್ಲಿ ಸ್ವಲ್ಪ ತೊಗರಿಬೇಳೆ ಹಾಗೆ ಮಸೂರ್ ದಾಲ್ನ ಹಾಕಿ ಒಂದು 2-3 ಸಾರಿ ವಾಶ್ ಮಾಡಿಕೊಂಡು ಅದಾದ ನಂತರ ಅದಕ್ಕೆ ಬೇಯೋಷ್ಟು ಮಾತ್ರ ನೀರನ್ನು ಸೇರಿಸ್ಕೊತೀನಿ. ಈ ಪಪ್ಪು ತೆಳುವಾಗಿ ಇರಬಾರ್ದು, ಗಟ್ಟಿಯಾಗಿ ಇರಬೇಕು, ಆವಾಗಲೇ ಟೇಸ್ಟ್ ಇರೋದು. ಆದಷ್ಟು ಸ್ವಲ್ಪ ಮಾತ್ರ ನೀರನ್ನು ಸೇರಿಸ್ಕೊಂಡಿರ್ತೀನಿ. ಹಾಗೆ ಇದಕ್ಕೆ ಬೇಕಾಗಿರುವಂಥ ತರಕಾರಿನೆಲ್ಲ ಕಟ್ ಮಾಡ್ಕೊತಾ ಇರ್ತೀನಿ. ಅಷ್ಟರಲ್ಲಿ ಬೇಳೆ ಒಂದು 10 ನಿಮಿಷನಾದ್ರೂ ನೆಂದಿರುತ್ತೆ ಅಂತ ಇದನ್ನು ಸೆಪ್ರೇಟಾಗಿ ನೆನೆಸ್ಕೊಂಡು ಕೂಡ ಮಾಡ್ಕೋಬೋದು. ಟೈಮ್ ಇಲ್ಲ ಅಂದಾಗ ಈ ಥರ ನೆನೆಸ್ಕೊಂಡು ಕೂಡ ಮಾಡ್ಕೋಬೋದು. ಆಲ್ಮೋಸ್ಟ್ ಇದೇ ಥರನೇ ಮಾಡ್ಕೋತಾ ಇರ್ತೀನಿ. ಮೊದಲೇ ಡಿಸೈಡ್ ಮಾಡಿಕೊಂಡು ನೆನೆಸಿಟ್ಕೊಳ್ಳೋದು ಆ ಥರ ಏನಿರೋದಿಲ್ಲ. ಫಸ್ಟ್ ನೆನೆಸಿಟ್ಕೊಂಡು ಆನಂತರ ಕಟ್ ಮಾಡ್ಕೊಳ್ಳೋದೆಲ್ಲ ಕಟ್ ಮಾಡ್ಕೋತಾ ಇದ್ದರೆ ಅಷ್ಟರಲ್ಲಿ ಸ್ವಲ್ಪ ಬೇಳೆ ನೆಂದಿರುತ್ತೆ. ಹಾಗೆ ಇಲ್ಲಿ ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೋದು ಅಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಈ ಸೊಪ್ಪಿನ ಜೊತೆ ಬೆಂದಾದ್ಮೇಲೆ ನಾವು ಮ್ಯಾಶ್ ಮಾಡ್ಕೊಳ್ಳೋ ಅಗತ್ಯನೇ ಇರೋದಿಲ್ಲ. ಅದೇ ಎಲ್ಲ ಬೆಂದೋಗಿ ಮ್ಯಾಶ್ ಆಗಿಬಿಟ್ಟಿರುತ್ತೆ, ತುಂಬ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೆನೆಸಿಟ್ಕೊಂಡಿರುವಂತಹ ಬೇಳೆ ಒಳಗಡೆ ಈ ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ಮೆಂತ್ಯ ಸೊಪ್ಪನ್ನು ಕೂಡ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಬರೀ ಎಲೆ ಮಾತ್ರ ಬಿಡಿಸಿ ಇಟ್ಕೊಂಡಿದ್ರೆ ಹಾಗೆಯೇ ಡೈರೆಕ್ಟಾಗಿ ಸೇರಿಸ್ಕೊಂಡಿರ್ತೀನಿ 1-2 ಸಾರಿ ಕಟ್ ಮಾಡಿಕೊಂಡು. ಇವತ್ತು ಸ್ವಲ್ಪ ಕಡ್ಡಿ ಥರ ಎಲ್ಲ ಇತ್ತಲ್ವ, ಅದನ್ನೆಲ್ಲ ಸೇರಿಸ್ಕೋತಾ ಇದ್ದೆ, ಎಳ್ಸಾಗಿತ್ತು ಅಂತ. ಅದನ್ನು ಹಾಗೆ ಹಾಕಿದ್ರೆ ಚೆನ್ನಾಗಿ ಅದು ಬೆಂದೋದ ನಂತರ ಮ್ಯಾಶ್ ಆಗೋದಿಲ್ಲ ಅಂತ ಇದನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು. ಆವಾಗ ಕಡ್ಡಿ ಕೂಡ ಇರುತ್ತಲ್ವ, ಅದು ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ, ಮ್ಯಾಶ್ ಕೂಡ ಆಗಿರುತ್ತೆ. ಕಡ್ಡಿ ಎಳ್ಸಾಗಿದ್ರೆ ಮಾತ್ರ ಸೇರಿಸ್ಕೊಳ್ಳಿ, ಬೆಳ್ತೋಗಿದ್ರೆ ಸೇರಿಸ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಕಹಿ ಕೂಡ ಜಾಸ್ತಿ ಆಗಿಬಿಡುತ್ತೆ, ಹಾಗೆ ಸ್ವಲ್ಪ ನಾರ್ ಥರ ಕೂಡ ಬಂದುಬಿಡುತ್ತೆ. ಎಳ್ಸಾಗಿದ್ರೆ ಮಾತ್ರ ಈ ರೀತಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಳೋದು. ಮೆಂತ್ಯ ಸೊಪ್ಪನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದ ನಂತರ ಈ ಬೇಳೆ ಮತ್ತು ತರಕಾರಿನೆಲ್ಲ ಹಾಕಿ ಇಟ್ಕೊಂಡಿದ್ವಿ ಅಲ್ವಾ, ಅದರೊಳಗಡೆ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಅದೇ ರೀತಿ ಮಿಕ್ಕೊಂಡಿರುವಂಥ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋದು. ಈ ಪಪ್ಪುಗೆ ಬೇಳೆ ಜಾಸ್ತಿ ಆದ್ರೂ ಕೂಡ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಇನ್ನು ಸೊಪ್ಪು ಜಾಸ್ತಿ ಆದ್ರೂ ಕೂಡ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಎರಡನ್ನೂ ಕೂಡ ಈಕ್ವಲ್ ಆಗಿ ಹಾಕ್ಕೋಬೇಕು. ನೋಡಿದ್ರೆ ತಟ್ಟೆನಲ್ಲಿ ಬೇಳೆ ಮತ್ತು ಈ ಸೊಪ್ಪು ಎರಡು ಕೂಡ ಸಮ ಪ್ರಮಾಣದಲ್ಲಿ ಕಾಣಿಸ್ಬೇಕು. ಆ ಥರ ನೋಡಿಕೊಂಡು ಕಣ್ಣಳ್ತಿನಲ್ಲಿ ಸೇರಿಸ್ಕೊಳ್ಳಿ, ಆವಾಗಲೇ ಈ ಪಪ್ಪು ಟೇಸ್ಟ್ ಬರೋದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾನು ಯಾವ ರೀತಿ ನಮ್ಮನೆಯವ್ರಿಗೆ ಇಷ್ಟ ಆಗುತ್ತೋ ಆ ಥರ ಮಾಡ್ತೀನಿ. ಇವಾಗ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದ ನಂತರ ಇದರೊಳಗಡೆ ಸೇರಿಸಿ ಇದಕ್ಕೇನೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊನು ಕೂಡ ಹಾಕ್ಕೊಂಡಿರ್ತೀವಿ, ಹುಳಿ ಇರುವಂಥದ್ದೇನೆ, ಆದ್ರೂ ಕೂಡ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೋಬೇಕು. ನಾನು ಹುಣಸೆ ಹಣ್ಣನ್ನೇ ಹಾಕ್ಕೋತೀನಿ, ಬೇಕು ಅಂದರೆ ಹುಣಸೆ ಹಣ್ಣಿನ ರಸ ಕೂಡ ಹಾಕ್ಕೋಬೋದು. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು 4-5 ವಿಷಲಷ್ಟು ಕೂಗಿಸ್ಕೊತೀನಿ. ಬೇಳೆ, ಸೊಪ್ಪು, ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದು ಮ್ಯಾಶ್ ಆಗಿರಬೇಕು. ನೋಡಿ, ಈ ಥರ ಹೊಂದ್ಕೊಂಡಿರಬೇಕು. ತುಂಬ ತೆಳುವಾಗಿಯೂ ಕೂಡ ಇರಬಾರ್ದು, ತೀರಾ ಗಟ್ಟಿಯಾಗಿಯೂ ಕೂಡ ಇರಬಾರ್ದು. ಮೊದಲೇ ಬೇಯೋವಾಗಲೇ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೆ. ಈ ಹಂತದಲ್ಲಿ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡಿರ್ತೀವಿ, ಅದು ಕೂಡ ಖಾರ ಇರುತ್ತೆ. ಅಚ್ಕಾರದ ಪುಡಿನ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ. ಆದಷ್ಟು ಈ ಪಪ್ಪುಗಳೆಲ್ಲ ಖಾರ ಇದ್ರೇ ಟೇಸ್ಟ್ ಬರೋದು, ಆದಷ್ಟು ಖಾರ ಮುಂದಾಗೇ ಹಾಕ್ಕೋಬೇಕು. ಇವಾಗ ಖಾರ ಮತ್ತು ಉಪ್ಪನ್ನು ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಅದಾದ ನಂತರ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ಅಂತ ಒಂದು ಒಗ್ಗರಣೆ ಬಾಣಲಿಗೆ ಸ್ವಲ್ಪ ತುಪ್ಪನ ಹಾಕಿ ಅದನ್ನು ಕರಗಿಸ್ಕೊತಾ ಇದ್ದೀನಿ. ತುಪ್ಪ ಇಲ್ಲ ಅಂತ ಅಂದರೆ ಬರೀ ಎಣ್ಣೆಲೂ ಕೂಡ ಹಾಕ್ಕೋಬೋದು. ಇವಾಗ ತುಪ್ಪ ಕಾದಾದ ನಂತರ ಸಾಸಿವೆ, ಜೀರಿಗೆನ ಹಾಕಿ ಸಿಡಿಸ್ಕೊಂಡು ಇದಕ್ಕೆ ಕರಿಬೇವಿನ ಸೊಪ್ಪು ಹಾಗೆ ಒಣಗಿರುವಂಥ ಮೆಣಸಿನ್ಕಾಯಿನ ಮುರಿದು ಸೇರಿಸಿ ಸ್ವಲ್ಪ ಹಿಂಗನ್ನು ಹಾಕಿ ಒಗ್ಗರಣೆ ಕೊಟ್ಕೊಂಡು ಇದರೊಳಗಡೆ ಸೇರಿಸ್ಕೊಳ್ಳೋದು. ಈ ಪಪ್ಪುಗಳಿಗೆಲ್ಲ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಬರೋದು ಅಂತ ತುಪ್ಪದಲ್ಲೇ ಒಗ್ಗರಣೆ ಸೇರಿಸ್ಕೊತಾ ಇರ್ತೀನಿ. ಹಾಗೆ ಬಡಿಸೋವಾಗ್ಲೂ ಕೂಡ ಸ್ವಲ್ಪ ತುಪ್ಪನ ಹಾಕಿನೇ ಬಡಿಸೋದು, ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ.
ಇವಾಗ ಒಗ್ಗರಣೆನ ಈ ಪಪ್ಪು ಒಳಗಡೆ ಸೇರಿಸಿ ಮತ್ತು ಅದಕ್ಕೆ ಸ್ವಲ್ಪ ಈ ಪಪ್ಪುನ ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರುವಂತಹ ಮೆಂತ್ಯ ಸೊಪ್ಪಿನ ಪಪ್ಪು ರೆಡಿಯಾಗಿರುತ್ತೆ. ಇವಾಗ ಇದನ್ನು ಬಡಿಸ್ಕೊತಾ ಇದ್ದೀನಿ. ಬಿಸಿ ಬಿಸಿ ಅನ್ನದ ಜೊತೆ ಮೆಂತ್ಯ ಸೊಪ್ಪಿನ ಪಪ್ಪು, ನೆಂಚ್ಕೊಳ್ಳೋಕ್ಕೆ ಸೈಡಲ್ಲಿ ಹಪ್ಪಳ, ಸಂಡಿಗೆ, ಹಾಗೆಯೇ ಯಾವುದಾದ್ರೂ ಒಂದು ಉಪ್ಪಿನಕಾಯಿ ಇದ್ದರೆ ಇನ್ನೂ ರುಚಿಯಾಗಿರುತ್ತೆ. ಇದ್ರ ಮೇಲೆ ತುಪ್ಪನ ಹಾಕಿ ಸರ್ವ್ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿದ್ದೆ ಅಲ್ವಾ, ತುಪ್ಪನೂ ಕೂಡ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ಸಂಡೇ ಸ್ಪೆಷಲ್ ಇದಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಗ್ರಾಸರೀಸ್ ಕೂಡ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಅದನ್ನೆಲ್ಲ ಸ್ಟೋರ್ ಮಾಡ್ಕೋತಾ ಇದ್ದೆ. ಊರಿಂದ ಬಂದಮೇಲೆ ಯಾವ ಕೆಲಸ ಮಾಡಬೇಕು ಅಂತಲೇ ಅನಿಸೋದಿಲ್ಲ. ಒಂದೆರಡು ದಿನ ಲೇಸಿಯಾಗೆ ಇದ್ಬಿಡ್ತೀವಿ. ಸ್ವಲ್ಪ ಸೆಟ್ ಆಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇರುತ್ತೆ. ಯಾಕೆಂದರೆ ನಾವು ಬೇರೆಯವ್ರು ಅಡುಗೆ ಮಾಡಿರೋದನ್ನ ತಿಂದಿರ್ತೀವಿ. ಇವಾಗ ಮತ್ತೆ ನಾವು ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂದರೆ ಸ್ವಲ್ಪ ಬೋರ್ ಆಗ್ತಾ ಇರುತ್ತೆ, ಕಷ್ಟ ಆಗ್ತಾ ಇರುತ್ತೆ. ನಮ್ಮ ರುಟೀನ್ಗೆ ಬರೋದಕ್ಕೆ 1 ರಿಂದ 2 ದಿನನಾದ್ರೂ ಬೇಕಾಗುತ್ತೆ. ಪರ್ಸ್ನಲಿ ನನಗೆ ಹಂಗೆ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ? ನಿಮಗೂ ಹಾಗೆ ಆಗುತ್ತಾ? ಎಲ್ಲಾದ್ರೂ ಹೊರಗಡೆ ಹೋಗಿ ಬಂದಾಗ ಮತ್ತೆ ನಮ್ಮ ರೊಟೀನ ಸ್ಟಾರ್ಟ್ ಮಾಡೋದು ಕಷ್ಟ ಆಗುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಲ್ಲಿ ಸ್ವಲ್ಪ ಕಡಲೆ ಹಿಟ್ಟೆಲ್ಲ ಖಾಲಿ ಆಗಿತ್ತು, ಮತ್ತು ಹೆಸರು ಬೇಳೆ, ಸಕ್ಕರೆ ಮತ್ತು ಇಡ್ಲಿ ಅಕ್ಕಿ, ಕಡಲೆ ಎಲ್ಲವೂ ಕೂಡ ಖಾಲಿ ಆಗಿತ್ತು. ಅಂದರೆ ಸ್ವಲ್ಪ ಸ್ವಲ್ಪ ಇರುತ್ತೆ. ಅದು ಖಾಲಿ ಆಗೋದಕ್ಕಿಂತ ಮುಂಚೆನೇ ತರಿಸ್ಕೊತಾ ಇರ್ತೀನಿ ನಾನು. ಅಂದರೆ ಕಂಪ್ಲೀಟಾಗಿ ಖಾಲಿ ಆಗೋದಕ್ಕೆ ಬಿಡೋದಿಲ್ಲ. ಇದನ್ನೆಲ್ಲ ಎತ್ತಿಟ್ಕೋಬೇಕಾಗಿತ್ತು. ಹಾಗೆ ಸ್ವಲ್ಪ ರೈಸ್ ಕೂಡ ಇನ್ನೊಂದು ಸ್ವಲ್ಪ ಇತ್ತು, 1-2-3 kg ಅಷ್ಟು. ಅದಕ್ಕೋಸ್ಕರ ಇವಾಗಲೇ ತರಿಸ್ಕೊಂಡಿರ್ತೀನಿ. ಗೋಧಿ ಹಿಟ್ಟು ಕೂಡ ಸ್ವಲ್ಪ ಉಳಿದಿರುತ್ತೆ, ಆದ್ರೂ ಕೂಡ ಮುಂಚಿತವಾಗಿಯೇ ತರಿಸ್ಕೊಂಡಿರ್ತೀನಿ. ತುಂಬ ಜನ ಕೇಳ್ತಾನೆ ಇರ್ತೀರಾ, ನೀವು ಬಳಸೋವಂಥ ಅಕ್ಕಿ ಯಾವುದು ಅಂತ. ಊರಿಂದ ತಂದಿರೋವಂಥ ಅಕ್ಕಿನೂ ಕೂಡ ಬಳಸ್ತೀನಿ. ಹಾಗೆಯೇ ಫ್ಲಿಪ್ಕಾರ್ಟಲ್ಲಿ ಒಂದು ರೈಸ್ನ ತರಿಸ್ಕೋತೀವಿ, ಅದಂತೂ ನಮಗೆ ತುಂಬ ಇಷ್ಟ ಆಗೋಗ್ಬಿಟ್ಟಿದೆ. ಅದೇನೇ ಅಕ್ಷರ ಅಂತ. ಈ ಥರ ಬರುತ್ತೆ ರೈಸ್. ಇದು 10 kg ಪ್ಯಾಕೆಟ್ ಬರುತ್ತೆ. ಯಾವಾಗಲೂ 10 kgನೇ ತರಿಸ್ಕೋತೀವಿ. ನಮಗೆ ತಿಂಗಳಿಗೆ ಇಷ್ಟೇ ಅಕ್ಕಿ ಬರುತ್ತೆ, ಅಷ್ಟೇ ಅಕ್ಕಿ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ನಾವು ರೈಸ್ ಐಟಮ್ ಜಾಸ್ತಿ ಮಾಡೋದ್ರಿಂದ ಜಾಸ್ತಿ ಖಾಲಿ ಆಗ್ತಾ ಇರುತ್ತೆ. ಎಕ್ಸಾಕ್ಟಾಗಿ ಇಷ್ಟೇ ದಿನ ಬರುತ್ತೆ 10 kg ಅಕ್ಕಿ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಮಗೆ ಖಾಲಿ ಆದಂಗೆ ತರಿಸ್ಕೊತಾನೆ ಇರ್ತೀವಿ. ಹಾಗೆಯೇ ಗೋಧಿ ಹಿಟ್ಟನ್ನು ಕೂಡ ತರಿಸ್ಕೊಂಡಿದ್ದೆ. ಇನ್ನು ಸ್ವಲ್ಪ ಮಿಕ್ಕೊಂಡಿತ್ತಲ್ವ, ಅದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಈ ಬಾಕ್ಸ್ನೆಲ್ಲ ತೊಳೆದಿಟ್ಕೊಂಡು ಈ ಗೋಧಿ ಹಿಟ್ಟನ್ನು ಕೂಡ ಒಂದು ಸಾರಿ ಜರಡಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡಿರ್ತೀನಿ. ಕೆಲವೊಂದು ಸಾರಿ ಟೈಮ್ ಇರಲಿಲ್ಲ ಅಂತಂದರೆ ಈ ಪ್ಯಾಕೆಟ್ ಏನಿದೆ ಅಲ್ವಾ, ಅದನ್ನು ಡೈರೆಕ್ಟಾಗಿ ಬಾಕ್ಸ್ ಒಳಗಡೆ ಹಾಕಿ ಇಟ್ಬಿಟ್ಟಿರ್ತೀನಿ. ಯಾವಾಗಲಾದ್ರೂ ಟೈಮ್ ಆದಾಗ ಜರಡಿ ಇಟ್ಕೊಳ್ಳೋಣ ಅಂತ. ಕೆಲವೊಂದು ಸಾರಿ ಟೈಮ್ ಇತ್ತು ಅಂತಂದರೆ ಈ ರೀತಿ ಜರಡಿ ಇಟ್ಕೊಂಡೇ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಯಾವುದೇ ಹಿಟ್ಟಾದ್ರೂ ಪರವಾಗಿಲ್ಲ, ನಾವೇ ಸ್ವಂತವಾಗಿ ಹೋಗಿ ಮಿಲ್ನಲ್ಲಿ ಹಿಟ್ಟು ಮಾಡಿಸ್ಕೊಂಡು ಬಂದ್ರೂ ಕೂಡ, ಅಥವಾ ಈ ಅಂಗಡಿಯಿಂದ ತಂದ್ಕೊಂಡಿರುವಂಥ ಹಿಟ್ಟಾದ್ರೂ ಕೂಡ ನಾವು ನೀಟಾಗಿ ಜರಡಿ ಇಟ್ಕೊಬೇಕು. ಈ ಹಸಿಟ್ಟೆಲ್ಲನೂ ಕೂಡ ಕೆಲವೊಂದು ಸಾರಿ ಅದರಲ್ಲಿ ತಂತಿ ಇರೋ ಚಾನ್ಸಸ್ ಇರುತ್ತೆ, ಕೆಲವೊಂದು ಸಾರಿ ಏನೇನೋ ಇರೋ ಚಾನ್ಸಸ್ ಇರುತ್ತೆ. ಯಾಕೆ ರಿಸ್ಕ್ ತೊಗೋಬೇಕು? ಒಮ್ಮೆ ಜರಡಿ ಇಟ್ಕೊಂಡ್ಬಿಟ್ರೆ ಟೈಮ್ ಆದಾಗ ನಾವು ಅಡುಗೆ ಮಾಡ್ಕೊಳ್ಳೋವಾಗೆಲ್ಲ ಜರಡಿ ಇಟ್ಕೊಳ್ಳೋ ಅಗತ್ಯ ಇಲ್ಲ. ಟೈಮ್ ಕೂಡ ಸೇವ್ ಆಗುತ್ತೆ ನಮಗೆ ಅಡುಗೆ ಮಾಡ್ಕೊಳ್ಳೋವಾಗ. ಆಲ್ರೆಡಿ ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಡೈರೆಕ್ಟಾಗಿ ನಾವು ಅಡುಗೆಗೆ ಬಳಸ್ಕೋಬೋದು ಅಂತ. ಅದೇ ರೀತಿ ಎಲ್ಲ ಹಿಟ್ಟನ್ನು ಕೂಡ ಜರಡಿ ಇಟ್ಕೊಂಡು ಸ್ಟೋರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಷ್ಟು ಒಟ್ಟು ಥರ ಬರುತ್ತಲ್ವ, ಆ ಥರ ಬರ್ತಾಯಿತ್ತು. ಅದಕ್ಕೋಸ್ಕರನೇ ಜರಡಿ ಇಟ್ಕೋಬೇಕು ಅನ್ನೋದು. ಇವಾಗ ಎಲ್ಲನೂ ಕೂಡ ಜರಡಿ ಇಟ್ಕೊಂಡಿದ್ದ ನಂತರ ಅಕ್ಕಿ ಮತ್ತು ಗೋಧಿ ಹಿಟ್ಟನ್ನೆಲ್ಲ ನೀಟಾಗಿ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಊರಿಗೆ ಹೋಗೋದಕ್ಕಿಂತ ಮುಂಚೆನೇ ಬಾಳೆ ಎಲೆನೆಲ್ಲ ತರಿಸಿ ಇಟ್ಕೊಂಡ್ಬಿಟ್ಟಿದ್ದೆ ನಾನು, ಯಾವುದೋ ಶೂಟಿಗೆ ಬೇಕಾಗಿತ್ತು ಅಂತ. ಅದನ್ನೆಲ್ಲ ಚೆಕ್ ಮಾಡ್ಕೋತಾ ಇದ್ದೆ. ಎಷ್ಟು ನೀಟಾಗಿತ್ತು ಗೊತ್ತಾ? ಆಲ್ಮೋಸ್ಟ್ 1 ವೀಕ್ ಆಗಿತ್ತು. ನಾನು ಮಸಾಲೆ ವಡೆ ಮಾಡಿದ್ದೆ ಅಂತ ಹೇಳಿದ್ದೆ ಅಲ್ವಾ, ಅವತ್ತು ತರಿಸಿಟ್ಕೊಂಡಿದ್ದಂತಹ ಬಾಳೆ ಎಲೆ ಇದು. ನೋಡಿ ಇನ್ನೂ ಎಷ್ಟು ಫ್ರೆಶ್ ಆಗಿದೆ ಅಂತ. ಮತ್ತು ಊರಿಂದ ಸ್ವಲ್ಪ ಬಾಳೆ ಎಲೆನ ತೊಗೊಂಡು ಬಂದಿದ್ದೆ. ಅದನ್ನೆಲ್ಲ ಈ ರೀತಿ ರೋಲ್ ಮಾಡಿಕೊಂಡು ಪ್ಲಾಸ್ಟಿಕ್ ಕವರ್ಗೆ ಹಾಕಿ, ಈ ರೀತಿ ಸ್ವಲ್ಪ ಉದ್ದವಾಗಿರುವಂಥ ಪ್ಲಾಸ್ಟಿಕ್ ಕವರ್ಗೆ ಹಾಕಿ, ಮತ್ತು ಇದನ್ನು ಈ ರೀತಿ ರೋಲ್ ಮಾಡಿಕೊಂಡು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ 1 ವೀಕ್ 15 ಡೇಸ್ ತನಕ ಬಾಳೆ ಎಲೆ ಫ್ರೆಶ್ ಆಗೇ ಇರುತ್ತೆ. ಆದರೆ ಇಲ್ಲೊಂದು ರಬ್ಬರ್ ಬ್ಯಾಂಡ್ನ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೋಬೇಕು. ಹಾಗೆಯೇ ಲಾಸ್ಟ್ ಟೈಮ್ ನಾನು ದೇವಸ್ಥಾನಕ್ಕೆ ಹೋಗಿದ್ದಾಗ ಒಡವೆ ಹಾಕ್ಬಿಟ್ಟು ಬಂದಿದ್ದೀವಿ ಅಂತ ಹೇಳಿದ್ದೆ ಅಲ್ವಾ, ಆ ಹಾರ ರೆಡಿಯಾಗಿತ್ತು. ಫಂಕ್ಷನ್ಗೆ ಹೋಗೋವಾಗಲೇ ಇಸ್ಕೊಂಡು ಹಾಕ್ಕೊಂಡು ಹೋಗಿದ್ವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಒಂಥರ ಕಾಸಿನ ಸರ ಥರ ಕಾಣಿಸ್ತಾ ಇದೆ. ಇದು ಫುಲ್ ಲೈಟ್ ವೇಟ್ ಜ್ಯುವೆಲ್ಲರಿ ಆಯಿತಾ. ತುಂಬ ಜಾಸ್ತಿ ಗ್ರಾಮ್ ಅಂತ ಏನಿಲ್ಲ, ಲೈಟ್ ವೇಟಾಗಿ ಕಡಿಮೆ ಗ್ರಾಮ್ನಲ್ಲಿ ಮಾಡಿಸಿಟ್ಕೊಂಡಿರುವಂತಹ ಹಾರ ಮತ್ತು ಇಯರಿಂಗ್ಸ್. ಇದು ಹೆಂಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಕೊನೆಯಲ್ಲಿ ಒಂದು ಫೋಟೋ ಕೂಡ ಹಾಕಿರ್ತೀನಿ ನಾನು ವೇರ್ ಮಾಡಿರುವಂಥದ್ದು. ನೋಡಿ ಈ ಥರ ಕಾಣಿಸುತ್ತೆ ದೊಡ್ಡ ಹಾರ. ಹತ್ತಿರದಿಂದ ಕೂಡ ಒಂದು ಸಾರಿ ತೋರಿಸ್ತಾ ಇದ್ದೀನಿ ಡಿಸೈನ್ ಹೆಂಗಿದೆ ಅಂತ. ಇದಕ್ಕೆ ಥ್ರೆಡ್ ಬಂದಿತ್ತು ಹಾಕ್ಕೊಳ್ಳೋದಕ್ಕೆ, ಅಂದರೆ ಹಿಂದಗಡೆ ಥ್ರೆಡ್ ಹಾಕ್ತಾರಲ್ವ ಆ ಥರ. ನಂದರಲ್ಲಿ ಯಾವ ಜ್ಯುವೆಲರಿಗೂ ಕೂಡ ಥ್ರೆಡ್ಡೇ ಇಲ್ಲ, ಎಲ್ಲದಕ್ಕೂ ಕೂಡ ಚೈನ್ ಮಾಡಿಸಿ ಹಾಕ್ಕೊಂಡಿದ್ದೀನಿ. ಈ ಥರ ಕಾಸು ಬರುತ್ತೆ. ನಾವು ಅಲ್ಲಿ ನೋಡಿದಾಗ 47 ಕಾಸಿತ್ತು, ಆದರೆ ನಾವು ಕಸ್ಟಮೈಸ್ ಮಾಡಿಸ್ಕೊಂಡು 48 ಕಾಸನ್ನ ಮಾಡಿಸ್ಕೊಂಡಿದ್ದೀವಿ. ಈ ಥರ ಬರುತ್ತೆ. ಹಾಗೆ ಮಧ್ಯದಲ್ಲಿ ಒಂದೊಂದು
ರೂಬೀಸ್ನ ಹಾಕಿದ್ರು ಅವರು, ಅಂದರೆ ಸ್ಟೋನ್ ಬರುತ್ತಲ್ವ ರೆಡ್ ಕಲರ್ ಮತ್ತು ಗ್ರೀನ್ ಕಲರ್ ಆ ಥರ, ಆ ಡಿಸೈನ್ನ ತೆಗೆಸ್ಬಿಟ್ಟಿದ್ವಿ. ಇಲ್ಲಿ ಬರ್ತಾಯಿತ್ತು ಆ ಡಿಸೈನ್, ಅದು ಈ ಜಾಗದಲ್ಲಿ ಒಂದೊಂದು ಸ್ಟೋನ್ ಬರ್ತಾಯಿತ್ತು, ಅದನ್ನು ನಾವು ತೆಗೆಸಿ ಈ ಥರ ಕಸ್ಟಮೈಸ್ ಮಾಡಿಸಿಟ್ಕೊಂಡಿದ್ದೀವಿ. ಹಾಗೆಯೇ ಇಯರಿಂಗ್ಸ್ ಕೂಡ ಅಷ್ಟೇ, ನಮಗೆ 8 ಕಾಸಲ್ಲಿ ಬೇಕಾಗಿತ್ತು ಇಯರಿಂಗ್ಸು. ಅದೇ ಥರ ನಮ್ಗೆ ಹೆಂಗೆ ಬೇಕೋ ಹಾಗೆ ಕಸ್ಟಮೈಸ್ ಮಾಡಿಸಿ ಈ ಸೆಟ್ಟನ್ನು ಮಾಡಿಸ್ಕೊಂಡಿರೋದು. ಇದರಲ್ಲೂ ಕೂಡ ಸ್ವಲ್ಪ ರೂಬೀಸ್ ಎಲ್ಲ ಬಂದಿತ್ತು, ನಮ್ಗೆ ಅದು ಯಾವುದೇ ಥರ ರೂಬೀಸ್ ಬೇಕಾಗಿರಲಿಲ್ಲ, ಸ್ಟೋನ್ ಕೂಡ ಬೇಕಾಗಿರಲಿಲ್ಲ, ನಮಗೆ ಫುಲ್ ಪ್ಲೇನ್ ಗೋಲ್ಡಲ್ಲೇ ಬೇಕಾಗಿತ್ತು. ಅದೇ ಥರ ಕಸ್ಟಮೈಸ್ ಮಾಡಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿತ್ತು ಫಿನಿಶಿಂಗ್, ನಮಗಂತೂ ತುಂಬ ಇಷ್ಟ ಆಯಿತು. ಇಯರಿಂಗ್ಸ್ನ ಹತ್ತಿರದಿಂದ ತೋರಿಸ್ತೀನಿ, ಯಾರಿಗಾದರೂ ಬೇಕಿದ್ದರೆ ಸ್ಕ್ರೀನ್ಶಾಟ್ ತೊಗೊಂಡು, ನಿಮಗೆ ಯಾರಾದ್ರೂ ಆಚಾರಿ ಗೊತ್ತಿದ್ದರೆ ಅವ್ರ ಹತ್ರ ಹೋಗಿ ಮಾಡಿಸ್ಕೋಬೋದು. ಇಲ್ಲಾಂದರೆ ದೊಡ್ಡ ದೊಡ್ಡ ಜ್ಯುವೆಲರಿ ಶಾಪಲ್ಲಿದ್ದರೆ ಅಲ್ಲಿಗೂ ಹೋಗಿ ತೋರಿಸಿದ್ರೆ ನಿಮಗೆ ಇದೇ ರೀತಿ ಕಸ್ಟಮೈಸ್ ಕೂಡ ಮಾಡಿ ಕೊಡ್ತಾರೆ. ಇವಾಗೆಲ್ಲ ಆಲ್ಮೋಸ್ಟ್ ಲೈಟ್ ವೇಟ್ ಜ್ಯುವೆಲರಿ ಟ್ರೆಂಡಲ್ಲಿರೋದು, ಆದರೆ ನಾವು ಇದನ್ನು ತುಂಬ ನೀಟಾಗಿ ಮೇಂಟೈನ್ ಮಾಡಬೇಕು. ನಾರ್ಮಲ್ ಜ್ಯುವೆಲರಿಗಿಂತ ಇದನ್ನು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಂಡೆ ಮೇಂಟೈನ್ ಮಾಡಬೇಕಾಗತ್ತೆ. ಹಾಕ್ಕೊಳ್ಳೋವಾಗ ತೆಗೆಯೋವಾಗೆಲ್ಲ ಇಯರಿಂಗ್ಸ್ ನೋಡ್ತಿದ್ದೀರಲ್ವ ಈ ಥರ ಇದೆ. ಇದ್ರ ಬ್ಯಾಕ್ ಸೈಡ್ ಕೂಡ ಇವಾಗ ಸ್ಟಡ್ ಥರ ಬರುತ್ತಲ್ವ, ಜಸ್ಟ್ ಆರ್ಟಿಫಿಷಿಯಲಲ್ಲಿ ನಾವು ತಿರುಪನ್ನ ಹಾಕ್ತೀವಲ್ವ ಆ ಥರ ಇತ್ತು, ಬಟ್ ನನಗೆ ಈ ಥರ ತಿರುಪೇ ಬೇಕಾಗಿತ್ತು, ಅದಕ್ಕೆ ಈ ಥರನೇ ಕಸ್ಟಮೈಸ್ ಮಾಡಿಸಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇದ್ರ ಗ್ರಾಮ್ಸ್ ಎಲ್ಲ ಎಷ್ಟು ಅಂತ ಬಂದಾಗ ಇಯರಿಂಗ್ಸ್ ಮತ್ತು ಹಿಂದೆ ಚೈನ್ ಬರುತ್ತಲ್ವ ಅದು ಮತ್ತು ಈ ಹಾರ ಎಲ್ಲ ಸೇರಿಸಿ 40.5 ಗ್ರಾಮ್ ಇದೆ. ನಾವು ಹಾಕಿದ್ದು 40 ಗ್ರಾಮ್ಗೆ, ಮಾಡೋವಾಗ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ಹಾಗೆ ಇಯರಿಂಗ್ಸ್ಗೆ ಮತ್ತು ಹಾರಾಗೆ ಎರಡಕ್ಕೂ ಕೂಡ ಸ್ವಲ್ಪ ಶೇಡ್ ಬೇರೆ ಬೇರೆ ಥರ ಕೊಡಿಸಿದ್ದೀನಿ. ಇಯರಿಂಗ್ಸ್ಗೆ ಪ್ಯೂರ್ ಗೋಲ್ಡ್ ಕಲರ್ ಕೊಡಿಸಿದ್ದೀನಿ, ಹಾಗೆ ಮೇಲ್ಗಡೆ ಹಾರ ಇದೆ ಅಲ್ವಾ ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಶೇಡ್ ಬರೋ ಥರ ಕೊಡಿಸಿಟ್ಕೊಂಡಿದ್ದೀನಿ. ಯಾಕೆಂದರೆ ನಾರ್ಮಲ್ ಮಾಟಿ ಇರೋದು ಗೋಲ್ಡ್ ಕಲರಲ್ಲೇ ಬರುತ್ತಲ್ವ ಮಾಟಿ, ಆ ಥರ ಈ ಇಯರಿಂಗ್ಸ್ಗೆ ಮಾಟಿ ಹಾಕ್ಕೊಂಡ್ರೆ ನೀಟಾಗಿ ಮ್ಯಾಚ್ ಆಗೋದಿಲ್ಲ ಅಂತ ಇಯರಿಂಗ್ಸ್ ಮಾತ್ರ ಇದೇ ಥರ ಕೊಡಿಸಿಟ್ಕೊಂಡಿದ್ದೀನಿ. ಬೇರೆ ಜ್ಯುವೆಲರಿಗೂ ಕೂಡ ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದು ಅಂತ. ನಾವು ಒಡವೆನ ಮಾಡೋದಕ್ಕೆ ಹಾಕಿದ್ದು 1 ವೀಕ್ಗೇ ಚಿನ್ನದ ರೇಟ್ ಕಡಿಮೆ ಆಯಿತು, ಬೇಜಾರಾಯಿತು. ಅಂದಹಾಗೆ ಇದನ್ನು ನಾವು ಮಾಡಿಸ್ಕೊಂಡಿರೋದಲ್ಲ, ನಮ್ಮ ಅಪ್ಪ ಅಮ್ಮ ಮಾಡಿಸ್ಕೊಟ್ಟಿರೋದು ನನಗೆ ಅಂತ. ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಅಂದರೆ ಗೊತ್ತೇ ಇರುತ್ತೆ, 15 ವರ್ಷ 20 ವರ್ಷ ಅಂತಲೇ ಒಡವೆಗಳನ್ನೆಲ್ಲ ಮಾಡಿಸಿ ಇಟ್ಕೊಂಡಿರ್ತಾರೆ, ಅವಳ ಮದುವೆಗೆ ಬೇಕಾಗುತ್ತೆ ಅಂತ. ಆವಾಗ ಮಾಡಿಸಿರೋಂಥ ಒಡವೆಗಳೆಲ್ಲ ಇವಾಗ ಹಳೆ ಫ್ಯಾಷನ್ ಥರ ಆಗಿರುತ್ತಲ್ವ, ಅದಕ್ಕೋಸ್ಕರ ಅದೆಲ್ಲ ಹಳೆ ಫ್ಯಾಷನ್ ಥರ ಆಗಿದೆ. ಇವಾಗ ಹೊಸ ಫ್ಯಾಷನ್ ಯಾವುದಿದೆ, ನಿನ್ಗೆ ಯಾವುದಾದ್ರೂ ಇಷ್ಟ ಆಗಿರುತ್ತಲ್ವ ಅದೇ ಥರ ನಿನಗೆ ಹೆಂಗೆ ಬೇಕೋ ಅದೇ ಥರ ಮಾಡಿಸ್ಕೊ ಅಂತ ಹೇಳ್ತಾನೆ ಇದ್ರು. ಮೊನ್ನೆನೂ ಅಷ್ಟೇ ಅವ್ರಿಗೆ ತೊಗೋಬೇಕು ಅಂತಲೇ ಹೋಗಿದ್ದು, ಕೊನೆಯಲ್ಲಿ ಅಂಗಡಿಗೆ ಹೋಗಿ ನಮ್ಮ ಅಕ್ಕ ನಾನೆಲ್ಲ ಡಿಸೈಡ್ ಮಾಡಿಕೊಂಡು ನಾನೇ ತೊಗೊಳ್ಳೋದು ಅಂತ ಆಯಿತು. ಅದಕ್ಕೋಸ್ಕರ ಈ ಒಡವೆನ ತೊಗೊಂಡಿದ್ದು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.